ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎರಡು ವಿಷಯಗಳ ಬಗ್ಗೆ, ಗೃಹಲಕ್ಷ್ಮಿ 16ನೇ ಕಂತು ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಅದ್ರ ಬಗ್ಗೆನೂ ನಾನು ಪ್ರೂಫ್ ಹಾಕಿ ಲೈವ್ ಕೂಡ ಮಾಡಿ ನಿನ್ನೆ ವಿಡಿಯೋ ಮಾಡಿದ್ದೆ. ಏನಿದೆ ಕ್ಲಾರಿಟಿ, ಎಷ್ಟು ಜನರಿಗೆ ಬಿಡುಗಡೆ ಆಗಿದೆ, ಏನಿದೆ ಅದ್ರ ಬಗ್ಗೆ ಅಪ್ಡೇಟ್ ಮಾಡುವಂಥ ಕೆಲಸ ಮಾಡ್ತೀನಿ. ಅದರ ಜೊತೆಯಲ್ಲಿ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು 3,000 ಮಾಡ್ತೀವಿ, 2,000 ಬದಲಿಗೆ 3,000 ಮಾಡ್ತೀವಿ ಅಂತ ಏನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ, ಇದ್ರ ಬಗ್ಗೆನೂ ಕೂಡ ಪಕ್ಕಾ ಕ್ಲಾರಿಟಿಯನ್ನು ಕೊಡ್ತೀನಿ. ಈ ಎರಡು ವಿಷಯಗಳ ಬಗ್ಗೆ ನಿಮಗೆ ಪಕ್ಕಾ ಕ್ಲಾರಿಟಿ ಬೇಕು ಅಂದರೆ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ನಾನು ನಿನ್ನೆ. ಲೈವ್ ಮುಗಿದ ನಂತರ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ಸುಮಾರು 3,000 ಜನ ವೋಟ್ ಮಾಡಿದ್ದಾರೆ. 94% ಜನ ಇನ್ನೂ ಹಣ ಬಿಡುಗಡೆ ಆಗಿಲ್ಲ, ಜಮಾ ಆಗಿಲ್ಲ ಅಂತ ವೋಟ್ ಮಾಡಿದ್ದಾರೆ. 6% ಜನ ಜಮಾ ಆಗಿದೆ ಅಂಥೇಳಿ ವೋಟ್ ಮಾಡಿದ್ದಾರೆ. ಓಕೆನಾ? ಅಲ್ಲಿ ಇಲ್ಲಿ ಒಂದೊಂದು ಕಮೆಂಟ್ಗಳು ಕೂಡ ಇನ್ನೂ ಬರ್ತಾನೆ ಇದೆ, ಹಣ ನಮಗೆ ಜಮಾ ಆಗಿದೆ 16ನೇ ಕಂತು ಅಂತ. ನಿಮಗೆ ವಿತ್ ಪ್ರೂಫ್ ನಿಮಗೆ ಸ್ಕ್ರೀನಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಾ. ಗೃಹಲಕ್ಷ್ಮಿ 16ನೇ ಕಂತು ಇದೇ ಜನವರಿ 9ನೇ ತಾರೀಕಿಂದ ಕೆಲವು ಜನರಿಗೆ ಬಿಡುಗಡೆ ಆಗಿದ್ದು ನಿಜ. ಓಕೆನಾ? ಯಾಕೆಂದರೆ ನೀವು DBT ಕರ್ನಾಟಕ ಆ್ಯಪಿನ ಸ್ಕ್ರೀನ್ಶಾಟನ್ನು ನೀವು ಮೊಬೈಲ್ನಲ್ಲಿ ನೋಡ್ತಾ ಇದ್ದೀರಾ. DBT ಕರ್ನಾಟಕ ಆ್ಯಪ್ನಲ್ಲೇ ತೋರಿಸ್ತಾ ಇದೆ 9/1/2025 ಸ್ವಲ್ಪ ಜನರಿಗೆ ಸರ್ವರ್ ಟೆಸ್ಟ್ ಮಾಡಲಿಕ್ಕೆ ಅಂತ ಹೇಳಿ ಬಿಡುಗಡೆ ಮಾಡಿರ್ಬೋದು. ಬಟ್ ಆದರೆ ಈಗ ಮೊದಲೇನಾಗ್ತಿತ್ತು ಅಂದರೆ ಮೊದಲನೇ ದಿನವೇ 30% ಜನರಿಗೆ ಜಮಾ ಆಗ್ತಿತ್ತು. ಎರಡನೇ ದಿನ, ಮೂರನೇ ದಿನ ಅನ್ನೋರೊಳಗಡೆ ಒಂದು 50ರಿಂದ 60% ಜನರಿಗೆ ಜಮಾ ಆಗ್ತಿತ್ತು. 4-5 ದಿನಕ್ಕೆ 70%ಗಿಂತ ಹೆಚ್ಚು ಜನರಿಗೆ ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾಯಿತ್ತು. ಬಟ್ ಖಂಡಿತವಾಗ್ಲೂ ಆ ರೀತಿ ಜಮಾ ಆಗ್ತಾಯಿಲ್ಲ. ಓಕೆನಾ? ಎಲ್ಲೋ ಒಂದು 5% ಒಳಗಡೆ ಹಣ ಬಿಡುಗಡೆ ಆಗಿ ಸ್ವಲ್ಪ ಜನರಿಗೆ ಮಾತ್ರ ಜಮಾ ಆಗಿದೆ. ಹಾಗಾಗಿ ನಿಮಗೂ ಏನಾದರೂ ಜಮಾ ಆದರೆ ನನ್ನ ಇದೇ ಯೂಟ್ಯೂಬ್ ಸೆಕ್ಷನ್ನ ಅಬೌಟ್ ಸೆಕ್ಷನಲ್ಲಿ ನಿಮಗೆ ಅಲ್ಲಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಇದೆ, ಅಲ್ಲಿ ಸ್ಕ್ರೀನ್ಶಾಟನ್ನು ಕಳಿಸಿ, ಮೆಸೇಜ್ ಬಂದಿರೋ ಸ್ಕ್ರೀನ್ಶಾಟ್ ಕಳಿಸಿದ್ರು ಆಗುತ್ತೆ, ಅಥವಾ DBT ಕರ್ನಾಟಕ ಆ್ಯಪ್ನ ಸ್ಕ್ರೀನ್ಶಾಟ್ ಕಳಿಸಿದ್ರು ಆಗುತ್ತೆ. ಓಕೆನಾ? ಲೈವ್ ಕೂಡ ಮಾಡ್ತೀನಿ ಸಂಜೆ. ನೀವು ಲೈವಿಗೆ ಜಾಯ್ನ್ ಆಗಿ ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸ್ಬೋದಾಗಿರುತ್ತೆ. ಓಕೆನಾ? ಆಮೇಲೆ ಗೃಹಲಕ್ಷ್ಮಿ ಯೋಜನೆಯ 3,000 ರೂಪಾಯಿ ಬರುತ್ತಾ ಇನ್ನು ಮುಂದೆ ಅಂತ ನೋಡೋದಕ್ಕೆ ಹೋದರೆ, ಅವರು ಸಹಜವಾಗಿ ಹೇಳುವಂಥ ಈ ಮಾತಲ್ಲಿ ಹೇಳಿದರು. ಏನು ಹೇಳಿದರು ಅವರು ಅಂದರೆ, ಈಗ ನಾವು ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ 15 ಕಂತುಗಳನ್ನು ಕೊಟ್ಟಿದ್ದೇವೆ. 15 ಅಂದರೆ ಪ್ರತಿ ಮಹಿಳೆಯರಿಗೆ ಅಂತ 30,000 ರೂಪಾಯಿ ಇದುವರೆಗೂ ಕೊಟ್ಟಿದ್ದೇವೆ. ನಾವು ಡಿಸೆಂಬರ್ ತಿಂಗಳ ಹಣ ಬಿಡುಗಡೆ ಮಾಡಬೇಕು ಅಂದರೆ, ಡಿಸೆಂಬರ್ ಅಲ್ಲ, ಅದು ಆ್ಯಕ್ಚುಲಿ ನವಂಬರ್ ತಿಂಗಳ ಹಣ ಬಿಡುಗಡೆ ಮಾಡ್ತೀವಿ. ಈಗ ಆಲ್ರೆಡಿ ಫೈಲ್ ಮೂವ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಬಟ್ ಆದರೆ ಅದು ನವಂಬರ್ ತಿಂಗಳ ಹಣ 16ನೇ ಕಂತು ಅವ್ರು ಹೇಳಿರೋದು. ಈ ಕಳೆದ 3-4 ದಿನದ ಹಿಂದೆ ಹೇಳಿರೋದು. ಯಾವುದೇ ಕಾರಣಕ್ಕೂ ಕೂಡ ಇನ್ನು 3.5 ವರ್ಷ ಕೂಡ ಜಮಾ ಮಾಡ್ತೀವಿ, ಯಾವುದೇ ತೊಂದರೆ ಇಲ್ಲ ಅಂತಲೂ ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈಗ ರನ್ನಿಂಗ್ ಇರೋದನ್ನ ಸ್ಟಾಪ್ ಮಾಡಲ್ಲ. ಬೇಕಾದರೆ ಮುಂದೆ ನಾವೇನಾದರೂ ಮುಂದೆ 5 ವರ್ಷಗಳ ಕಾಲ ನಮ್ಮ ಸರ್ಕಾರನೇ ಅಧಿಕಾರಕ್ಕೆ ಬಂದರೆ 2,000 ಇರೋದನ್ನ ನಾವು 3,000 ಮಾಡ್ತೀವಿ ಹೊರತು ಇರೋ 2,000ನ ಯಾವ ಕಾರಣಕ್ಕೂ ಕೂಡ ಹಣ ಬಿಡುಗಡೆ ಮಾಡೋದನ್ನು ಸ್ಟಾಪ್ ಮಾಡೋದಿಲ್ಲ ಅನ್ನೋ ಉದ್ದೇಶದಿಂದ ಅವರು ಆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಹೊರತು ಸದ್ಯಕ್ಕೆ ನಾವು 2,000 ಇರೋದನ್ನ 3,000 ಮಾಡ್ತೀವಿ ಅಂತ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ. ಅದನ್ನು ಯೂಟ್ಯೂಬ್ನಲ್ಲಿ ಕೆಲವರು ಇದನ್ನು ಫೇಕ್ ಇನ್ಫಾರ್ಮೇಷನ್ ಆಗಿ ಇವತ್ತಿಂದನೇ ಅಥವಾ ಸಂಕ್ರಾಂತಿ ಹಬ್ಬಕ್ಕೆ 3,000 ಕೊಡ್ತಾರೆ, ಈ ರೀತಿಯಾಗಿ ಹಬ್ಬಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಆ ರೀತಿ ಇಲ್ಲ. ಓಕೆನಾ? ಈ ಎರಡು ವಿಷಯಗಳ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿರ್ತೀನಿ. ಇದೇ ರೀತಿ ಉಪಯುಕ್ತ ಮಾಹಿತಿಗಳಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.